ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋವುಗಳನ್ನು ಗೋಪಾಲಕರನ್ನು ಶ್ರೀಕೃಷ್ಣನು ಕಾಡುಗಿಚ್ಚಿನಿಂದ ಸಂರಕ್ಷಿಸಿದುದು ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಕ್ರೀಡಾಸಕ್ತೇಷು ಗೋಪೇಶು ತದ್ಗಾವೋ ದೂರಚಾರಿಣಿ ಸ್ವೈರಂ ಚರಂತ್ಯೋ ವಿವಿಶುಸ್ತೃಣಲೋಭೇನ ಗಹ್ವರಂ. ಜನಮೇಜಯ, ಒಮ್ಮೆ ಗೋಪಾಲರೆಲ್ಲರೂ ಆಟಗಳಲ್ಲಿ ಮಗ್ನರಾಗಿ ಬಿಟ್ಟಿದ್ದರು. ಅವರಿಗೆ ಹಸುಗಳ ಕಡೆ ಅಷ್ಟಾಗಿ ಗಮನವಿರಲಿಲ್ಲ. ತಡೆಯುವವರೇ ಇಲ್ಲದ ಕಾರಣ ಹಸುಗಳು ಸ್ವೇಚ್ಛೆಯಿಂದ ಸಂಚರಿಸುತ್ತಾ ಬಹಳ ದೂರಕ್ಕೆ ಹೋಗಿಬಿಟ್ಟವು. ಹಸಿರು ಹುಲ್ಲಿನ ಆಸೆಯಿಂದಾಗಿ ಮುಂಜಾರಣ್ಯವೆಂಬ ಘೋರವಾದ ನೊಜ ಹುಲ್ಲಿನ ಕಾಡನ್ನು ಪ್ರವೇಶಿಸಿದವು. ಮೇಕೆಗಳು, ಎಮ್ಮೆಗಳು, ಹಸುಗಳು ಹಸಿರು ಹುಲ್ಲಿನ ಆಸೆಯಿಂದಾಗಿ ವನದಿಂದ ವನಕ್ಕೆ ಹೋಗುತ್ತಿದ್ದವು. ಹೀಗೆಯೇ ಯಾರ ತಡೆಯೋ ಇಲ್ಲದೆ ಮುಂದುವರಿಯುತ್ತಾ ಬಿಸಿಲಿನ ತಾಪದಿಂದಾಗಿ ಪರಿತಪಿಸತೊಡಗಿದವು. ದಿಕ್ಕು ಕಾಣದೆ ಕೂಗಿಕೊಳ್ಳುತ್ತಾ ಮುಂಜಾರಣ್ಯವನ್ನು ಸೇರಿದವು. ಆಟವು ಮುಗಿದ ನಂತರ ಗೋಪಾಲಕರಿಗೆ ಹಸುಗಳ ಕಡೆಗೆ ಗಮನವು ಹರಿಯಿತು. ಆದರೆ ಸುತ್ತಮುತ್ತಲೂ ಯಾವ ಪ್ರಾಣಿಯೂ ಇರಲಿಲ್ಲ. ಸ್ವಲ್ಪ ದೂರ ಅಡ್ಡಾಡಿ ನೋಡಿದರು. ಹಸು ಕರುಗಳ ಸುಳಿವೇ ಇಲ್ಲ. ರಾಮ, ಕೃಷ್ಣರೇ ಮೊದಲಾದ ಗೋಪಾಲ ಬಾಲಕರಿಗೆ ಬಹಳ ಸಂಕಟವಾಯಿತು. ಹಸುಗಳು ಹೋದ ಮಾರ್ಗವೇ ಅವರಿಗೆ ತಿಳಿಯಲಿಲ್ಲ. ಗೋವುಗಳೇ ವ್ರಜವಾಸಿಗಳಿಗೆ ಜೀವನದ ಸಾಧನಗಳಾಗಿದ್ದವು. ತಮ್ಮ ಜೀವನಕ್ಕೆ ಆಸರೆಯಾಗಿದ್ದ ಹಸುಗಳನ್ನು ಕಾಣದೆ ಗೋಪಾಲರೆಲ್ಲರೂ ಬುದ್ಧಿಗೆಟ್ಟವರಂತಾದರು. ಬಳಿಕ ಅವರು ಹಸುಗಳು ನಡೆದು ಹೋದ ಜಾಗ, ಹುಲ್ಲು ಮೇಯ್ದಿರುವ ಜಾಗ, ಗೊರಸುಗಳನ್ನು ಊರಿರುವ ಜಾಗ ಇವುಗಳನ್ನೇ ಗುರುತುಗಳನ್ನಾಗಿಟ್ಟುಕೊಂಡು ಆ ಚಿಹ್ನೆಗಳನ್ನೇ ಅನುಸರಿಸಿ ಹೋಗತೊಡಗಿದರು. ಹೀಗೆಯೇ ಮುಂದುವರೆದು ಮುಂಜಾರಣ್ಯವನ್ನು ತಲುಪಿ ಹಸುಗಳು ದಾರಿ ತಪ್ಪಿ ದಿಕ್ಕು ಕಾಣದೆ ಎಲ್ಲಿಯೋ ಕೂಗಿಕೊಳ್ಳುತ್ತಿದ್ದುದನ್ನು ಕೇಳಿದರು. ಆ ಸಮಯದಲ್ಲಿ ಗೋಪಾಲರು ಬಹಳವಾಗಿ ಆಯಾಸಗೊಂಡಿದ್ದು ಬಾಯಾರಿಕೆಯಿಂದ ಬಳಲಿದ್ದರು. ಅವರಿಗೆ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಹಸುಗಳನ್ನು ಬಿಟ್ಟು ಹಿಂದಿರುಗಲು ಇಷ್ಟವಿರಲಿಲ್ಲ. ಹೀಗಾಗಿ ಅವರು ನಡುದಾರಿಯಲ್ಲೇ ನಿಲ್ಲಬೇಕಾಯಿತು. ಅಂತಹ ಪರಿಸ್ಥಿತಿಯಲ್ಲಿ ಪ್ರಣತಾರ್ತಿಹರನಾದ ಶ್ರೀಕೃಷ್ಣನು ಮೇಘ ಸದೃಶವಾದ ಗಂಭೀರ ಧ್ವನಿಯಿಂದ ಹಸುಗಳ ಹೆಸರುಗಳನ್ನು ಹಿಡಿದು ಕೂಗಲು ಪ್ರಾರಂಭಿಸಿದನು. ಶ್ರೀಕೃಷ್ಣನ ಸುಮಧುರವಾದ ಕಂಠದಿಂದ ತಮ್ಮ ಹೆಸರುಗಳು ಉಚ್ಚರಿಸಲ್ಪಡುತ್ತಿರುವುದನ್ನು ಕೇಳಿ ಗೋವುಗಳ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಹುಂಬಾ ಎಂದೆನ್ನುತ್ತಾ ಹಸುಗಳು ಶ್ರೀಕೃಷ್ಣನ ಕರೆಗೆ ಓಗೊಟ್ಟವು. ಪರೀಕ್ಷಿತ ಮಹಾರಾಜ, ಹೀಗೆ ಶ್ರೀಕೃಷ್ಣನು ಹಸುಗಳನ್ನು ಕೂಗುತ್ತಿರಲು ಮತ್ತು ಹಸುಗಳು ಆನಂದದಿಂದ ಅವುಗಳ ಭಾಷೆಯಲ್ಲಿಯೇ ಪ್ರತ್ಯುತ್ತರಿಸುತ್ತಿರಲು ಅಕಸ್ಮಾತ್ತಾಗಿ ಅರಣ್ಯದ 4 ದಿಕ್ಕುಗಳಲ್ಲಿಯೂ ವನವಾಸಿಗಳಿಗೆ ವಿನಾಶಕರವಾದ ಕಾಡುಗಿಚ್ಚು ಹೊತ್ತಿಕೊಂಡಿತು. ಇದರ ಜೊತೆಯಲ್ಲಿಯೇ ಬಿರುಗಾಳಿಯು ಬೀಸುತ್ತಾ ತನ್ನ ಸ್ನೇಹಿತನ ವೃದ್ಧಿಗೆ ಅನುವು ಮಾಡಿಕೊಟ್ಟಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಭಯಂಕರವಾದ ಜ್ವಾಲೆಗಳಿಂದ ಕೂಡಿದ ದಾವಾಗ್ನಿಯು ಆ ಮಹಾರಣ್ಯದಲ್ಲಿದ್ದ ಸಮಸ್ತ ಚರಾಚರ ಪ್ರಾಣಿಗಳನ್ನು ಭಸ್ಮ ಮಾಡತೊಡಗಿತು. ದಾವಾಗ್ನಿಯು 4 ದಿಕ್ಕುಗಳಲ್ಲಿಯೂ ಹೊತ್ತಿಕೊಂಡು ತಮ್ಮ ಕಡೆಗೆ ಗಾಳಿಯ ಸಹಾಯದಿಂದ ಧಾವಿಸಿ ಬರುತ್ತಿರುವುದನ್ನು ನೋಡಿ ಗೋವುಗಳು ಮತ್ತು ಗೋಪಾಲಕರು ಬಹಳವಾಗಿ ಭಯಗೊಂಡರು. ಮೃತ್ಯು ಭಯದಿಂದ ಪೀಡಿಸಲ್ಪಟ್ಟ ಜನರು ಶ್ರೀಹರಿಯನ್ನು ಶರಣು ಹೋಗುವಂತೆ ದಾವಾಗ್ನಿಯಿಂದ ಪೀಡಿತರಾದ ಗೋಪಾಲರು ಬಲರಾಮ ಸಮೇತನಾಗಿದ್ದ ಶ್ರೀಕೃಷ್ಣನನ್ನು ಶರಣು ಹೊಂದಿ ಪ್ರಾರ್ಥಿಸತೊಡಗಿದರು. ಕೃಷ್ಣ ಕೃಷ್ಣ ಮಹಾವೀರ, ಹೇ ರಾಮ ಮಿತ ವಿಕ್ರಮ, ದಾವಾಗ್ನಿನ ದಕ್ಷ್ಯಮಾನ ಪ್ರಪನ್ನಾಂ ಸ್ತ್ರಾತು ಮರ್ಹತಃ. ಕೃಷ್ಣ ಕೃಷ್ಣ ಮಹಾವೀರನೇ, ಅಮಿತ ಪರಾಕ್ರಮನಾದ ಬಲರಾಮನೇ, ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ. ನಾವೆಲ್ಲರೂ ನಿಮಗೆ ಶರಣಾಗತರಾಗಿದ್ದೇವೆ. ದಾವಾಗ್ನಿಯಿಂದ ನಾವೆಲ್ಲರೂ ಈಗ ಭಸ್ಮವಾಗುವುದರಲ್ಲಿದ್ದೇವೆ. ನೀವಿಬ್ಬರು ಶರಣಾಗತನಾಗಿರುವ ನಮ್ಮನ್ನು ಈ ದಾವಾಗ್ನಿಯಿಂದ ಸಂರಕ್ಷಿಸಿರಿ. ನೂನಂ ತ್ವದ್ಬಾಂಧವ ಕೃಷ್ಣ ನಚಾರ್ಹಂತ್ಯವತ್ಸೀದತುಂ ವಯಂ ಹಿ ಸರ್ವಧರ್ಮಜ್ಞ ತ್ವನ್ನಾಥಾಸ್ತತ್ಪರಾಯಣಾಃ. ನಾವೆಲ್ಲರೂ ನಿಶ್ಚಯವಾಗಿಯೂ ನಿನ್ನ ಬಂಧುಗಳೇ ಆಗಿರುತ್ತೇವೆ. ಆಪದ್ಬಾಂಧವನ ಬಂಧುಗಳಾಗಿರುವ ನಾವು ಹೀಗೆ ವಿನಾಶ ಹೊಂದಬಾರದು. ಸಮಸ್ತವಾದ ಧರ್ಮಗಳನ್ನು ತಿಳಿದಿರತಕ್ಕವನೇ, ನಿನ್ನನ್ನೇ ನಾವು ನಮ್ಮ ಏಕಮಾತ್ರ ರಕ್ಷಕನೆಂದು ಭಾವಿಸಿಕೊಂಡಿರುತ್ತೇವೆ. ನೀನೇ ನಮಗೆ ಪರಮಾಶ್ರಯನಾಗಿರುವೆ. ಆದುದರಿಂದ ಈ ಸಮಯದಲ್ಲಿ ನಮ್ಮನ್ನು ಈ ದಾವಾಗ್ನಿಯಿಂದ ರಕ್ಷಿಸು. ಶ್ರೀ ಶುಕರು ಹೇಳುತ್ತಾರೆ, ಮಹಾರಾಜ, ತನ್ನ ಬಂಧುಗಳು ದೈನ್ಯದಿಂದ ಮಾಡಿಕೊಂಡ ಪ್ರಾರ್ಥನೆಯನ್ನು ದೀನ ಬಂಧುವಾದ ಕೃಪಾಸಾಗರನಾದ ಶ್ರೀಕೃಷ್ಣನು ಕೇಳಿದನು. ಮಾ ಭೈಷ್ಟ, ಹೆದರಬೇಡಿರಿ. ನಿಮೀಲಯತ ಲೋಚನಾನಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಎಂದು ಶ್ರೀಹರಿಯು ಹೇಳಿದನು. ಭಗವಂತನ ಆಜ್ಞೆಯನ್ನು ಕೇಳಿದ ಗೋಪಾಲರು ಹಾಗೆಯೇ ಆಗಲೆಂದು ಹೇಳುತ್ತಾ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ಬಳಿಕ ಯೋಗೇಶ್ವರನಾದ ಸರ್ವಶಕ್ತನಾದ ಶ್ರೀಕೃಷ್ಣನು ಭಯಂಕರವಾಗಿದ್ದ ಆ ಕಾಡುಗಿಚ್ಚನ್ನು ತನ್ನ ಮುಖದಿಂದ ಪಾನ ಮಾಡಿಬಿಟ್ಟನು. ಹೀಗೆ
ಅವನು ಭಕ್ತರಾದ ಗೋಪಾಲರನ್ನು ಘೋರವಾದ ಪ್ರಾಣ ಸಂಕಟದಿಂದ ಬಿಡುಗಡೆ ಮಾಡಿದನು. ಶ್ರೀಕೃಷ್ಣನು ಗೋಪಾಲರಿಗೆ ಕಣ್ಣುಗಳನ್ನು ಬಿಡಬಹುದೆಂದು ಹೇಳಿ ಅವರು ಕಣ್ಣುಗಳನ್ನು ಬಿಟ್ಟು ನೋಡುವ ವೇಳೆಗೆ ಅವರೆಲ್ಲರೂ ಭಾಂಡೀರಕ ವಟವೃಕ್ಷದ ಸಮೀಪದಲ್ಲಿದ್ದರು. ಇದು ಕೃಷ್ಣನ ಯೋಗ ಮಾಯೆಯೇ. ಹೀಗೆ ತಾವು ಮತ್ತು ಗೋವುಗಳು ದಾವಾಗ್ನಿಯಿಂದ ಮುಕ್ತರಾದುದನ್ನು ಕಂಡು ಗೋಪಾಲರಿಗೆ ಅಚ್ಚರಿಯಾಯಿತು. ಶ್ರೀಕೃಷ್ಣನ ಯೋಗಸಿದ್ಧಿಯನ್ನು ಮತ್ತು ತನ್ನ ಯೋಗ ಮಾಯೆಯ ಪ್ರಭಾವದಿಂದ ತಮ್ಮನ್ನು ದಾವಾಗ್ನಿಯಿಂದ ವಿಮುಕ್ತಿಗೊಳಿಸಿದುದನ್ನು ಮತ್ತು ಅದರಿಂದ ತಮಗೆ ಕ್ಷೇಮ ಉಂಟಾದುದನ್ನು ಕಂಡು ಗೋಪಾಲರು ಶ್ರೀಕೃಷ್ಣನನ್ನು ದೇವತೆಯೆಂದೇ ಭಾವಿಸಿದರು. ಪರೀಕ್ಷಿತ ಮಹಾರಾಜ, ಸಾಯಂಕಾಲವಾಗುತ್ತಲೇ ಬಲರಾಮ ಸಹಿತನಾದ ಶ್ರೀಕೃಷ್ಣನು ಗೋವುಗಳನ್ನು ಅರಣ್ಯದಿಂದ ಹಿಂದಿರುಗಿಸಿ ಅವುಗಳ ಹಿಂದೆ ಕೊಳಲನ್ನೂದುತ್ತಾ ಗೊಲ್ಲರ ಹಳ್ಳಿಯ ಕಡೆಗೆ ಹೊರಟನು. ಅವನನ್ನು ಅನುಸರಿಸಿ ಗೋಪಾಲರು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡುತ್ತಾ ಹೋಗುತ್ತಿದ್ದರು. ವ್ರಜದಲ್ಲಿದ್ದ ಗೋಪಿಯರಿಗೆ ಮುದ್ದು ಕೃಷ್ಣನಿಲ್ಲದ ಒಂದೊಂದು ಕ್ಷಣವು ಒಂದೊಂದು ಯುಗವಾಗಿ ಕಾಣುತ್ತಿದ್ದಿತು. ಕೊಳಲನ್ನೂದುತ್ತಾ ಬಂದ ಗೋವಿಂದನನ್ನು ಸಂದರ್ಶಿಸಿದೊಡನೆಯೇ ಗೋಪಿಯರು ಅಗಾಧವಾದ ಆನಂದ ಸಾಗರದಲ್ಲಿ ಮುಳುಗಿ ಹೋದರು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 19ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.